ವ್ಯಾಲೆಂಟೈನ್ಸ್ ಡೇ ಪ್ರೀತು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಜನನಿ. ಮತ್ತೆ ಏನ್ ಪ್ರೀತು ಇದು? ನಿನ್ಗೇನೇನು ಇಷ್ಟನೋ ಎಲ್ಲನೂ ಇದರಲ್ಲಿದೆ. ಓಪನ್ ಮಾಡು. ವೇಟ್ ಒಂದು ಕಂಡೀಷನ್. ನೀನು ಒಂದೊಂದು ಓಪನ್ ಮಾಡಿದಾಗೂ ನಾವು ಒಂದು ಕಿಸ್ ಕೊಡ್ಬೇಕು. ಏನು ಅಸ್ಲಿಗೆ ಬಡ್ಡಿನಾ? ಪ್ರೀತಿ ಸರಿ. ಉಳಿದಿರೋದು ಒಂದೇ ನೀನ್ ಹೇಳಿದ ಚಾಕ್ಲೇಟ್ ಅಕ್ಕಂಗೋಸ್ಕರ ಅಕ್ಕ ಹೇಳಿದ ಕೆಲ್ಸನ ಮಾಡಿದ್ದಕ್ಕೆ. ಹಲೋ ನಾನು ಗುಲ್ಕನ್ ಸ್ಟಾರ್ ಗಣಿ. ಹಲೋ ನಾನು ಗುಲ್ಕನ್ ಸ್ಟಾರ್ ಗಣಿ. ಒಂದು ದಿನ ಆದಿತ್ಯನ ಜೊತೆ ಕಳಿಬೇಕು ಅಂತ ನೀನ್ ಅನ್ಕೊಂಡ್ರೆ ಜೀವನ ಪೂರ್ತಿ ಆದಿತ್ಯನ ಕಳ್ಕೋಬೇಕಾಗುತ್ತೆ. ಹುಷಾರ್. ಅಕ್ಕ, ಆದ್ರೂ ಅನುಷ್ಕಾ ಮೇಡಮ್ ಜೊತೆ ಮಾತಾಡುವಾಗ ದೊಡ್ಡ ಯಜಮಾನನ ಆದಿತ್ಯ ಅಂತ ಕರಿಬೇಕಾದ್ರೆ ನನ್ನ ಗಂಟ್ಲು ಒಂಥರ ಆಗೋಗಿತ್ತು ಗೊತ್ತಾ? ಹೌದು, ಈ ತರ ಬರ್ಕೊಟ್ಟು ದೊಡ್ಡವ್ರ ತರ ಮಾತಾಡೋ ಅಂದ್ಯಲ್ಲ, ಅದ್ಯಾಕೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಗಣಿ, ಇದು ದೊಡ್ಡೋರ್ ವಿಷಯ. ನೀನ್ ದೊಡ್ಡೋನಾದ್ಮೇಲೆ ಹೇಳ್ತೀನಿ, ಸರಿನಾ? ಅಪ್ಪಂಗೆ ಗೊತ್ತಾದ್ರೆ ಇಬ್ರಿಗೂ ಗ್ರಾಚಾರ ಬಿಡಿಸ್ಬಿಡ್ತಾರ ಅಷ್ಟೇ. ಅದಕ್ಕೆ ಈ ವಿಷಯನ ಅಪ್ಪಂಗೆ ಹೇಳೋದೇ ಬೇಡ. ಏನಂತೀಯ? ಓಕೆ. ಏಯ್, ಯಾರು ನೀನು? ಕೊಡೋ ಪೆನ್ ಡ್ರೈವ್ನ. ನನ್ನ ಪೆನ್ ಡ್ರೈವ್ ನಿಮ್ಗೆ ಕೊಡ್ಬೇಕು? ಮತ್ ಯಾಕೋ ಆಗ್ಲಿಂದ ಇದನ್ನ ತೋರಿಸ್ತಾ ನನ್ನ ಗುರಾಯಿಸ್ತಿದ್ದೆ? ಓ ಅದಾ, ಯಾರೋ ಒಬ್ರು ಫೋನ್ ಮಾಡಿ ನಿಮ್ಸಕ್ಕೆ 50 ರೂಪಾಯಿ ಕೊಡ್ತೀನಿ, ಈ ಪೆನ್ ಡ್ರೈವ್ ಹಿಡ್ಕೊಂಡು ಅವ್ರು ನೋಡ್ತಾ ಇರು ಅಂದ್ರು. ಅದಕ್ಕೆ ನೋಡ್ತಾ ಇದ್ದೆ. ನೋಡಕ್ ಚೆನ್ನಾಗಿದ್ರಲ್ವಾ? ಯಾರು? ಅವ್ರದ್ದು ಫೋಟೋ ಬರಲಿಲ್ಲ ಮೇಡಮ್, ಬರೀ ಮೆಸೇಜ್ ಮಾತ್ರ ಬಂತು. ನೋಡಿ, ಈಗ ಮೆಸೇಜ್ ಬಂತು. ದುಡ್ಡು ಹಾಕಿದಾರೆ ಮೇಡಮ್. ಇವ್ರು ಯಾಕೆ ನಾನು ನೋಡಿದ್ರು?
ಪಾರ್ವತಿ ನಿನಗೆ ನಾನು ರಿಟರ್ನ್ ಗಿಫ್ಟ್ ಕೊಡ್ಲಿಲ್ಲ ಅಂದ್ರೆ ಹೇಗೆ ಹೇಳು? ಶುಭ ಸಂಜೆ ಶ್ರೀಮತಿ. ಓ, ಕಲ್ಪನೆ ಯಜಮಾನ್ರು ಪರವಾಗಿಲ್ವೇ? ನಾನು ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದ್ದೀರಾ? ಖುಷಿ ಆಯ್ತು ನೀವು ಈ ರೀತಿ ಕನ್ನಡ ಮಾತಾಡೋದನ್ನ ಕೇಳಿ. ಇದಕ್ಕೋಸ್ಕರ ನಿಮ್ಗೊಂದು ಧನ್ಯವಾದ ಹೇಳಲೇಬೇಕು. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ ಅಂತ ಅಣ್ಣವ್ರು ಹಾಡಿರೋ ಇಂಥ ಸಾಲುಗಳನ್ನ ಕೇಳಿದ್ರೆ ಯಾರಿಗಾದ್ರೂ ಕನ್ನಡ ಭಾಷೆಯಲ್ಲೇ ಮಾತಾಡಬೇಕು ಅಂತ ಅನ್ಸುತ್ತೆ ಶ್ರೀಮತಿ. ನಿಜ, ನಮ್ಮ ಭಾಷೆಗೆ ಅಂತ ಶಕ್ತಿ ಇದೆ. ಅದ್ ಸರಿ, ನೀವೇನು ಇಷ್ಟೊತ್ತಲ್ಲಿ ಬಂದಿದ್ದೀರಾ? ನಿನಗೆ ಶುಭಾಶಯ ಹೇಳೋಣ ಅಂತ ಬಂದೆ. ಯಾಕೋ? ಅದೇ ಶ್ರೀಮತಿ, ನೀನ್ ಅನ್ಕೊಂಡಿದ್ದನ್ನ ಛಲದಂಕ ಮಲ್ಲೆ ತರ ಸಾಧಿಸ್ಬಿಟ್ಟಿಯಲ್ಲ, ಅದಕ್ಕೆ ನಾನು ಎಲ್ಲಿ ನಿನ್ ಗಂಡ ಬೇರೆಯವ್ರ ಜೊತೆ ಪ್ರೇಮಿಗಳ ದಿನನ ಆಚರಿಸ್ಕೊಳ್ತಾನೋ ಅನ್ಕೊಂಡಿದ್ದೆ. ಆದ್ರೆ ನೀನು ಅದಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಅದಕ್ಕೆ ನನ್ನ ಕಡೆಯಿಂದ ತುಂಬು ಹೃದಯದ ಶುಭಾಶಯಗಳು ಶ್ರೀಮತಿ. ಪಾಪ ಪಾರ್ವತಿ ಅದ್ಯಾವುದೋ ಹುಡ್ಗಂಗೆ ಕೊಡಬೇಕು ಅಂತ ತಂದಿಟ್ಕೊಂಡಿದ್ದ ಸ್ವೆಟರ್ನ ನನಗೆ ಕೊಟ್ಲು. ಮೋಸ್ಟ್ಲಿ ಈ ಸ್ವೆಟ್ರ್ ನನಗೆ ಸಿಗಬೇಕು ಅಂತ ಇತ್ತು ಅನ್ಸುತ್ತೆ, ಅದಕ್ಕೆ ಸಿಕ್ಕಿದೆ. ಅವಳಿಗೂ ಅವಳನ್ನ ತುಂಬ ಪ್ರೀತಿಸೋ ಒಂದು ಜೀವ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನಿಜ ಹೇಳಬೇಕು ಅಂದರೆ ಪಾರ್ವತಿನ ಪಡೆಯೋ ಹುಡುಗ 100 ಜನ್ಮಕ್ಕಾಗುವಷ್ಟು ಪುಣ್ಯ ಮಾಡಿರ್ಬೇಕು. ಪಾರ್ವತಿಗೆ ನಾನು ಬಳೆ ಕೊಡುವಾಗ ಅವಳಿಗೆ ಇಷ್ಟ ಇಲ್ಲದೆ ಇದ್ರು ನಮ್ಮ ಸ್ನೇಹಕ್ಕೆ ಬೆಲೆ ಕೊಟ್ಟು ಬಳೆ ನಿಸ್ಕೊಂಡ್ಲು. ಪಾರ್ವತಿ ಯಾವತ್ತೂ ಚಿನ್ನಕ್ಕೆ ಆಡಂಬರಕ್ಕೆ ಆಸೆ ಪಟ್ಟವಳೆ ಅಲ್ಲ. ನಾನು ಬಳೆ ಕೊಡುವಾಗ ಅವಳ ಮುಖದಲ್ಲಿ ಖುಷಿ ನೋಡಿ ಬಳೆ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಬಳೆ ಇಷ್ಟ ಆಯ್ತಾ ಶ್ರೀಮತಿ? ನಮ್ಗೆ ಇಷ್ಟವಾದವ್ರು ಕೊಟ್ರೆ ಇಷ್ಟ ಆಗದೆ ಇರುತ್ತಾ? ಅಬ್ಬಬ್ಬಬ್ಬಬ್ಬಬ್ಬ, ಎಂಥ ಮಾತು. ಎಲ್ಲಿ ಶ್ರೀಮತಿ ಕೊಡು, ನಾನು ಒಂದ್ಸರಿ ನೋಡ್ತೀನಿ. ಓಹೋ, ಚಿನ್ನದ ಬಳೆ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಈ ಬಳೆ ನನ್ನ ಪಾಲಿಗೆ ಅಮೂಲ್ಯವಾದದ್ದು. ಯಾವತ್ತೂ ಇದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಇದು ಚಿನ್ನದ್ದು ಅಂತ ಅಲ್ಲ, ಇದನ್ನ ನಮ್ಮ ಚಿನ್ನದಂತ ಯಜಮಾನ್ರು ಕೊಟ್ಟಿರೋದು ಅಂತ ಈ ಮಾತು ಹೇಳ್ತಾ ಇದ್ದೀನಿ. ಶ್ರೀಮತಿ ಎಲ್ಲಿ ಕೈ ತೋರಿಸು. ಯಾಕೆ? ಹೇಳ್ತೀನಿ, ಕೈ ಮುಂದೆ ಮಾಡು. ಅನುಷ್ಕಾ ಕೊಡ್ಬೇಕಾಗಿದ್ದ ಬಳೆನ ಪಾರ್ವತಿ ಕೊಟ್ಟೆ. ಒಂದು ವೇಳೆ ಅಮ್ಮ ಏನಾದರೂ ಅನುಷ್ಕಾಗೆ ಬಳೆ ಕೊಟ್ಟಿ ಅಂತ ಕೇಳಿದ್ರೆ ಏನು ಹೇಳೋದು? ಈ ವಿಷಯ ಅನುಷ್ಕಾಗೆ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೊಳ್ತಾಳೆ. ಏನು ಮಾಡೋದು?
ನೋಡಿದ್ಯಾ ಶ್ರೀಮತಿ, ಈ ಬಳೆಗಳು ನಿನ್ನ ಕೈಗೆ ಬಂದಮೇಲೆ ಒಂಥರ ಎಕ್ಸ್ಟ್ರಾ ಕಳೆ ಬಂತು. ಅಲ್ಲ, ಕಲ್ಪನೆ ಯಜಮಾನ್ರು ನನಗೆ ಹೇಗೆ ತಾನೇ ಬಳೆ ತೊಡ್ಸೋದಕ್ಕೆ ಸಾಧ್ಯ? ನಾನೊಬ್ಳು ಹುಚ್ಚಿ. ಅಖಿಲ, ಏನಿದು ಮಲ್ಗೋ ಹೊತ್ತಾಯ್ತು, ಇನ್ನೂ ಓದ್ತಾ ಕೂತಿದ್ಯಾ? ಈ ಚಾಪ್ಟರ್ ಮುಗಿತಾ ಬಂತು ರಘು. ಏನ್ ರಘು, ಮುಖದಲ್ಲಿ ಖುಷಿ ಸಂತೋಷ ಎದ್ದು ಕಾಣ್ತಾ ಇದೆ? ಇವತ್ತು ಪ್ರೇಮಿಗಳ ದಿನ ಅಲ್ವಾ, ಅದಕ್ಕೆ. ಇದ್ಯಾಕೋ ಅತಿ ಆಯ್ತು ಅನ್ನಿಸ್ತಿದೆ. ನಾನು ನನ್ನ ಬಗ್ಗೆ ಹೇಳ್ತಿಲ್ಲ, ಪ್ರೀತು ಬಗ್ಗೆ ಹೇಳಿದೆ. ಅರ್ಥ ಆಗ್ಲಿಲ್ಲ. ಅಂದ್ರೆ ಪ್ರೀತು ಮದುವೆ ಆದಮೇಲೆ ಇದೇ ಅವನ ಮೊದಲನೇ ಪ್ರೇಮಿಗಳ ದಿನ. ಸಂತೋಷವಾಗಿ ಆಚರಿಸ್ಕೊಂಡಿರ್ತಾನಲ್ವಾ? ಹೌದು ರಘು, ಹಾಗೆ ನಮ್ಮ ಆದಿಗೂ ಇದು ಮೊದಲನೆಯ ಪ್ರೇಮಿಗಳ ದಿನ. ಅವನು ಅನುಷ್ಕನ್ ಜೊತೆ ಇದನ್ನು ಆಚರಿಸೋದಕ್ಕೆ ಖುಷಿಯಿಂದನೇ ಹೋಗಿದ್ದ. ಹಾ ಹೌದು. ಅಂತೂ ಅವರಿಬ್ರು ಈ ದಿನನ ತಾವು ಇಷ್ಟಪಟ್ಟಿರೋ ಜೊತೆ ಆಚರಿಸ್ಕೊಂಡಿದ್ದು ನನಗಂತೂ ತುಂಬಾ ಖುಷಿ ಕೊಡ್ತಾ ಇದೆ ಅಖಿಲ. ಹೌದು ರಘು, ನನಗೂ ಅಷ್ಟೇ ತುಂಬಾ ಖುಷಿ ಆಗ್ತಿದೆ. ಯಾವತ್ತೂ ಮದುವೆ ಬಗ್ಗೆ ಮಾತೇ ಆಡದೆ ಇದ್ದ ಆದಿ ಮದುವೆನ ಪ್ರೀಪೋನ್ ಮಾಡಿ ಅಂತ ಅವನಾಗವನೇ ಕೇಳ್ಕೊಂಡ. ಅವನಾಗವನೇ ಖುಷಿಯಿಂದ ಅನುಷ್ಕನ್ ಜೊತೆ ಹೋಗಿ ಪ್ರೇಮಿಗಳ ದಿನ ಆಚರಿಸ್ಕೊಂಡು ಬಂದ. ತುಂಬಾ ಸಂತೋಷ ಆಗ್ತಿದೆ. ನಿಜವಾಗ್ಲೂ ಇದು ಒಂದು ಒಳ್ಳೆ ಬೆಳವಣಿಗೆ. ನಿಜ, ಮಕ್ಕಳು ಖುಷಿಯಾಗಿರೋದಕ್ಕಿಂತ ನಮಗೆ ಬೇರೆ ಏನು ಸಂತೋಷ ಇದೆ ಅಲ್ವಾ? ಅಖಿಲ, ನಂದೊಂದು ಪ್ರಶ್ನೆ. ನನಗ ಅಲ್ಲ, ನನ್ನ ಪ್ರೀತಿಯ ಪ್ರೇಮದ ಪುತ್ಥಳಿಗೆ. ಧಾರಾಳವಾಗಿ ಕೇಳಿ. ಅಖಿಲ, ಇಷ್ಟು ವರ್ಷಗಳಲ್ಲಿ ನಿನ್ಗೆ ಯಾವತ್ತೂ ಈ ಪ್ರೇಮಿಗಳ ದಿನ ಆಚರಿಸ್ಬೇಕು ಅಂತ ಅನ್ಸಲೇ ಇಲ್ವಾ? ಖಂಡಿತ ಇಲ್ಲ. ಯಾಕೆ ಅಂತ ಕೇಳ್ಬೋದಾ? ಯಾಕಂದ್ರೆ ಪ್ರೇಮಿಗಳ ದಿನ ಅಂತ ಕಡ್ಡಾಯವಾಗಿ ಆಚರಿಸೋರಿಗೆ ಇದು ವಿಶೇಷವಾದ ದಿನ. ಆದ್ರೆ ನಮಗೆ ಪ್ರತಿ ದಿನನೂ ವಿಶೇಷನೇ. ಯಾಕೆಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಪ್ರೇಮಿಗಳಾಗೆ ಬದುಕಿರೋರು ನಾವು. ಅಖಿಲ, ನೀ ನನ್ನ ಬದುಕಿಗೆ ಬಂದು ಎಷ್ಟು ವರ್ಷಗಳಾದವು. ನೀನು ನನ್ನ ಕೈ ಹಿಡಿದಿದ್ದ ದಿನ ನೀನು ಹೇಗಿದ್ಯೋ ಇವತ್ತು ಹಾಗೇ ಇದೆಯಾ. ಕಣ್ಣಲ್ಲಿ ಅದೇ ಹೊಳಪು, ಮುಖದಲ್ಲಿ ಅದೇ ಸೌಂದರ್ಯ, ನಿಷ್ಕಲ್ಮಶ ನಗು. ಇದೆಲ್ಲ ಹೇಗೆ ಸಾಧ್ಯ? ರಘು, ನಿಮ್ಮಂಥ ಗಂಡ ಸಿಕ್ಕಿದ್ರೆ ಇದ್ಯಾವುದು ಅಸಾಧ್ಯ ಅಲ್ಲ. ನನ್ನ ನಗುವಿಗೆ ಹೊಳಪಿಗೆ ನಿಮ್ಮ ಪ್ರೀತಿನೇ ಕಾರಣ. ನಿಜ ಹೇಳ, ನೀವು ಸುಳ್ಳು ಹೇಳಲ್ಲ ಅಂತ ನಂಗೆ ಗೊತ್ತು. ನಿನ್ನನ್ನು ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೇನೆ. ನಾನು ಅಷ್ಟೇ ರಘು. ವಿ ಬೋತ್ ಆರ್ ಲಕ್ಕಿ ಟು ಗೆಟ್ ಈಚ್ ಅದರ್. ಪಾರ್ವತಿ, ಪಾರ್ವತಿ, ಒಂದು ಲೋಟ ಕಾಫಿ ತಗೊಂಬಮ್ಮ. ಅಪ್ಪ, ಅಕ್ಕ ಇನ್ನು ಮಲಗಿದಾಳೆ. ಇನ್ನೂ ಮಲಗಿದಳ? ಇಷ್ಟೊತ್ತಾಯ್ತಲ್ಲ. ರಾತ್ರಿ ಬಂದಿದ್ದು ಲೇಟ್ ಆಯ್ತಲ್ಲಪ್ಪ, ಅದಕ್ಕೆ. ರಾತ್ರಿ ಲೇಟ್ ಆಯ್ತು? ನಾ ಬಂದಾಗ ಮಲ್ಗೆ ಇದ್ಲಲ್ಲೋ. ಅದೇ ಅಪ್ಪ, ಮಲಗಿದ್ ಲೇಟ್ ಆಯ್ತಲ್ವಾ, ಅದಕ್ಕೆ ಇನ್ನೂ ಎದ್ದಿಲ್ಲ ಅಂದೆ. ಯಾವತ್ತು ಅವಳು ಇಷ್ಟೊತ್ತವರೆಗೂ ಮಲಗ್ದವಳಲ್ವಲ್ಲ.
ಅಪ್ಪ ಯಾವಾಗ ಬಂದೆ? ಈಗ ಬಂದೆ ಮಗಳೇ. ರಾತ್ರಿನೂ ಬಂದಿದ್ದೆ ಕಣೆ, ನೀನು ಮಲಗಿದ್ಯಲ್ಲ ಅಂತ ಮಾತಾಡ್ತಿದ್ದೆ, ಹಾಗೆ ಹೋದೆ. ಏನು ರಾತ್ರಿನೂ ಬಂದಿದ್ಯಾ? ಹ್ಞೂನಮ್ಮ, ಆಫೀಸ್ಗೆ ಒಂದು ಫೈಲ್ ತೊಗೊಂಡು ಹೋಗ್ಬೇಕಾಗಿತ್ತು, ಮರ್ತುಬಿಟ್ಟಿದ್ದೆ, ಅದಕ್ಕೆ ಬಂದಿದ್ದೆ. ಅದು ಸರಿ, ನೀನೇನು ಇವತ್ತಿಷ್ಟೊತ್ತಾದ್ರೂ ಮಲಗಿದೆಯಲ್ಲ? ಅಪ್ಪ ರಾತ್ರಿ ಏನೋ ನಿದ್ದೆನೇ ಬರಲಿಲ್ಲ, ಬೆಳಗಿನ ಜಾವ ನಾನು ನಿದ್ದೆ ಮಾಡಿದ್ದು, ಅದಕ್ಕೆ ಸ್ವಲ್ಪ ತಡ ಆಯ್ತು ಎದ್ದೇಳೋದು. ಓ ಹೌದಾ, ಸರಿ. ಹಾಗಾದ್ರೆ ನಾನೇ ಬಿಸಿ ಬಿಸಿ ಕಾಫಿ ಮಾಡ್ತೀನಿ, ನಿನ್ನ ಮುಖ ತೊಳ್ಕೊಂಬ, ಕುಡಿಯುವಂತೆ. ಕಣಿ, ನೆನ್ನೆ ರಾತ್ರಿ ಅಪ್ಪ ಮನೆಗೆ ಬಂದಿದ್ರೇನೋ? ಹ್ಞೂ ಅಕ್ಕ, ಅಷ್ಟೊತ್ತಿಗೆ ನೀನು ಹೇಳಿರೋ ಕೆಲಸ ಎಲ್ಲ ನಾನು ಮುಗಿಸಿ ಮನೆಗೆ ಬಂದಿದ್ದೆ. ಅಪ್ಪ ನೋಡಿದ್ರೆ ದಿಢೀಗಂತ ಮನೆಗೆ ಬಂದ್ಬಿಡೋದ? ನೀನು ಇಲ್ದಿರೋದು ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ನೀನು ಮಲಗಿರೋ ಥರ ದಿಮ್ ಜೋಡಿಸಿ ನಿನ್ನ ಬಚಾವ್ ಮಾಡಿದ್ದೀನಿ. ಅಪ್ಪ ಒಳ್ಳೆ ಕೆಲಸ ಮಾಡಿದೆ ಗಣಿ. ಸರಿ ಸರಿ, ಬಾ ಕಾಫಿ ಕುಡಿಯೋಕೆ ಹೋಗೋಣ. ತಗೊಳ್ಳಿ ಬಿಸಿ ಬಿಸಿ ಕಾಫಿ. ಅಲ್ಲೇ ಹೇಗಿತ್ತೆ ಪಾರ್ವತಿ, ಪ್ರೇಮಿಗಳ ದಿನ? ಯಾವ ಆಚರಣೆಪ್ಪ? ಯಾರು ಮಾಡಿದ್ರು? ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ನಿನ್ನೆ ರಾತ್ರಿ ನೀನು ಎಲ್ಲಿ ಹೋಗಿದ್ದೆ ಅಂತ ನನಗೆ ಗೊತ್ತಿಲ್ವಾ? ಅರಸನ ಕೋಟೆಯಲ್ಲಿ ಪ್ರೇಮಿಗಳ ದಿನಾಚರಣೆ ಜೋರಾಗಿರುತ್ತೆ ಅಂತ ನೀನೇ ಹೇಳ್ದಿಲ್ಲಮ್ಮ, ಅದನ್ನೇ ಕೇಳಿದ್ದು. ಓ ಹೌದಲ್ವಾ, ಜೋರಾಗೇ ಇತ್ತಪ್ಪ. ಚಿಕ್ಕ ಯಜಮಾನ್ರು ಜನನಿ ಅಮ್ಮವ್ರ ಜೊತೆ ಆಚರಿಸಿರ್ತಾರೆ, ದೊಡ್ಡ ಯಜಮಾನ್ರು ಅನುಷ್ಕಾ ಮೇಡಮ್ ಜೊತೆ ಆಚರಿಸಿರ್ತಾರೆ. ಹೆಂಗೋ ದೊಡ್ಡ ಯಜಮಾನ್ರು ಅನುಷ್ಕಾ ಮೇಡಮ್ ಮದುವೆ ಬೇಗ ಆಗೋದು ಸಾಕು ಸಾಕು. ಅಪ್ಪ ನೀನು ಬೇಗ ಹೋಗಿ ಸ್ನಾನ ಮಾಡ್ಕೊಂಬ, ನಾನು ಅಷ್ಟೊತ್ತಿಗೆ ತಿಂಡಿ ತಯಾರು ಮಾಡ್ತೀನಿ. ಅಲ್ವೇ ಪಾರ್ವತಿ, ದೊಡ್ಡ ಯಜಮಾನ್ರ ಮದುವೆ ವಿಚಾರ ತೆಗೆದ್ರೆ ನಿನ್ನ ಆಸಕ್ತಿನೇ ತೋರಿಸಲ್ವಲ್ಲ, ಯಾಕೆ? ಅಲ್ಲಪ್ಪ, ಅವ್ರ ಮದುವೆ ಬಗ್ಗೆ ನಾನು ಯಾಕೆ ಆಸಕ್ತಿ ತೋರಿಸ್ಬೇಕು? ಅದ್ರ ಪಾಡಿಗೆ ಅದು ನಡೆಯುತ್ತಲ್ವಾ? ನೀನು ಹೇಳೋದು ಸರಿನೇ. ಅಕ್ಕ, ಇನ್ನೂ ನೀನು ಮಲಗಿರೋ ರಗ್ನು ಸಹ ಸರಿಯಾಗಿ ಮರ್ಚಿಟ್ಟಿಲ್ಲ. ಹೋಗಿ ಬೇಗ ಮರ್ಚಿಟ್ಟು ತಿಂಡಿ ರೆಡಿ ಮಾಡು, ನಂಗೆ ಹೊಟ್ಟೆ ತುಂಬ ಹಸಿತಿದೆ. ಪಾರ್ವತಿ, ಪರ ಅಯ್ಯಯ್ಯೋ, ಬಳೆ ಅಲ್ಲೇ ಇಟ್ಟಿದ್ದೀನಲ್ವಾ, ಮೊದಲು ಎತ್ತಿಡೋಣ.